ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈಗ ನಗರ ಪಾಲಿಕೆ ನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ. ಇವತ್ತಿರೋದು ಆಡಳಿತಾಧಿಕಾರಿಗಳ ಒಂದು ಕೌನ್ಸಿಲ್ ಇದೆ. ಅವರು ಆಡಳಿತ ಯಾವಾಗ ನಗರ ಪಾಲಿಕೆ ಇಲ್ಲ, ಆಡಳಿತಾತ್ಮಕವಾಗಿ ಯಾವ ಥರ ಕೆಲಸ ಕೌನ್ಸಿಲ್ ಸಭೆ ಕರೆಯೋದು, ಅದಕ್ಕೆ ಯಾರ್ಯಾರು ಭಾಗವಹಿಸಬೇಕು, ಅದಕ್ಕೊಂದು ಕಾನೂನಿದೆ. ಅದರ ಪ್ರಕಾರ ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಅದರಲ್ಲಿ ಕಾನೂನು ವಿರುದ್ಧ ಏನೂ ಮಾಡಿಲ್ಲ. ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವ್ರ ಹೆಸರನ್ನ ಇಡಿ ಅಂತ ಹೇಳ್ತಾ ಇದ್ದೀವಿ ಹೊರತು ಅದಕ್ಕೆ ವಿರುದ್ಧ ಮಾಡಿ ಅಂತ ನಾವು ಕಾಂಗ್ರೆಸ್ನವರು ಯಾವತ್ತೂ ಹೇಳಿಲ್ಲ. ಸಿದ್ದರಾಮಯ್ಯನವರು ಅದನ್ನ ಒಪ್ಪೋದು ಇಲ್ಲ. ಕಾನೂನಿಗೆ ವಿರುದ್ಧವಾಗಿ ಸರ್, ನಾನು ಅವತ್ತೇ ಹೇಳಿದೆ ನಿಮಗೆ, ಅವರೆಲ್ಲ ನೋಡಿ ಸರ್, ಬದ್ಧತೆ ಇಲ್ಲದೆ ಇರುವಂಥ ರಾಜಕಾರಣಿಗಳು, ಪ್ರಚಾರಕ್ಕೋಸ್ಕರ ಅವಾಗವಾಗ ಮಾಧ್ಯಮದ ಮುಂದೆ ಬಂದು ಮಾತಾಡುವಂಥ ವ್ಯಕ್ತಿಗಳು. ಅವ್ರ ಬಗ್ಗೆ ಎಲ್ಲ ಜಾಸ್ತಿ ನಾವು ಪ್ರಾಮಿನೆನ್ಸ್ ಕೊಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವತ್ತು ಪ್ರೆಸ್ ಮೀಟಲ್ಲಿ ತಾವೇ ಕೇಳಿದ ಪ್ರಶ್ನೆಗೆ ನಾನು ಹೇಳಿದೆ ಅಷ್ಟೇ. ಅವರು ಎಷ್ಟು ಅಪರೂಪಕ್ಕೆ 10 ವರ್ಷದ ನಂತರ ಒಂದು ಸತ್ಯವನ್ನು ಹೇಳಿದ್ದಾರೆ. ಅವ್ರಿಗೆ ಎದುರುಗಡೆ ಸಿಕ್ಕಿದ್ರೆ ಡೆಫಿನೆಟಾಗಿ ಕಾಪಿ ಕೊಡಿಸ್ತಿತ್ತು. ನೆಕ್ಸ್ಟ್ ಡೇನೇ ಉಲ್ಟಾ ಹೊಡೆದ್ರು. ನೆಕ್ಸ್ಟ್ ಡೇನೇ ಯಾವುದೋ ಎರಡು ಆಸ್ಪತ್ರೆ ಅಲ್ಲ ಸ್ವಾಮಿ, 12 ಆಸ್ಪತ್ರೆ ಕಟ್ಟಿರುವಂಥದ್ದು ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾವಲ್ಲ. ಬರೀ ಆಸ್ಪತ್ರೆಗಳಲ್ಲ, ಕಾಲೇಜ್ ಆದಿಯಾಗಿ ಆ ಜಯಚಾಮರಾಜೇಂದ್ರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯನವರು. ಆರ್ಡಿಂಗ್ ಸರ್ಕಲಲ್ಲಿ ಯಾವ ಸ್ಟ್ಯಾಚ್ಯೂ ಇರಲಿಲ್ಲ. ಆ ಸರ್ಕಲ್ ವೃತ್ತದ ಆರ್ಡಿಂಗ್ ಸರ್ಕಲ್ ಅಂತ ಚೇಂಜ್ ಮಾಡಿ ಜಯಚಾಮರಾಜೇಂದ್ರ ವೃತ್ತ ಅಂತ ಹೆಸರಿಟ್ಟಿದ್ದು ಸಿದ್ದರಾಮಯ್ಯವ್ರ ಕಾಲದಲ್ಲೇ. ಅದನ್ನ ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾವು ಮಹಾರಾಜರು ವಿರುದ್ಧ ಇದ್ದೀವಿ ಅನ್ನುವಂಥದ್ದು ಬಿಂಬಿಸುವಂಥದ್ದು ಆಗ್ತಾ ಇದೆ. ಯಾರೋ ಮೈಸೂರು ಸಂಸದ ನಾನು MP ಆದಮೇಲೆ ನಮ್ಮ ಮೇಲೆ ರಿವೆಂಜ್ ತೀರಿಸ್ಕೊಳ್ಳುವಂಥ ಕೆಲಸ. ಏನು ರಿವೆಂಜ್ ತೀರ್ಸ್ಕೊತಾ ಇದ್ದೀವಿ ದಯಮಾಡಿ ಹೇಳ್ಬೇಕಲ್ಲ. ಕಾಂಗ್ರೆಸ್ನವ್ರು ಏನು ರಿವೆಂಜ್ ತೀರ್ಸ್ಕೊತಾವ್ರೆ? ಇಡೀ ಬೆಟ್ಟನೇ ನಮ್ದು ಅಂತ ಬೇಲಿ ಹಾಕೊಳಕತ್ತದ ನೀವು. ಶ್ರೀಕಂಠದತ್ತ ಒಡೆಯರ್ ಅವ್ರನ್ನ ಕಾಂಗ್ರೆಸ್ ಪಕ್ಷ 4 ಸಾರಿ MP ಮಾಡಿತ್ತು. ಅವ್ರನ್ನ ಸೋಲಿಸಿದವರು ಇದೇ ಬಿಜೆಪಿಯವರು. ಮಹಾರಾಜರು ಅಂತ ಹೇಳಿ ಅವತ್ತು ಸುಮ್ಮನೆ ಇರ್ಬೋದಾಗಿತ್ತು. ಮಹಾರಾಜರನ್ನ ನಾವು ಟಿಕೆಟ್ ಕೊಟ್ಟಾಗ 84 ಅಲ್ಲಿ ಬಿಜೆಪಿಯವರು ಕ್ಯಾಂಡಿಡೇಟ್ ಹಾಕಿದ್ದಾರೆ. ಮಹಾರಾಜರ ವಿರುದ್ಧ ಯಾವತ್ತೂ ಕಾಂಗ್ರೆಸ್ ಇಲ್ಲ. ಮಹಾರಾಜರ ಮನೆತನದ ವಿರುದ್ಧ ಕಾಂಗ್ರೆಸ್ ಇಲ್ಲ. ಅವರು ಬದಲಾವಣೆ ಆದ್ರೆ ನಾವೇನು ಮಾಡಕ್ಕಾಗಲ್ಲ. ಈಗ ಹಾಲಿ ಇರುವಂತ ಯದುವೀರು ಈಸ್ ನಾಟ್ ಒರಿಜಿನಲಿ ರಾಜವಂಶಸ್ಥರಲ್ಲ. ಅವರು ದತ್ತು ಪಡೆದ ವಂಶಸ್ಥರು. ಒರಿಜಿನಲ್ ರಾಜರಿಗೆ ನಾವು ಟಿಕೆಟ್ ಕೊಟ್ಟಿದ್ದು, 4 ಬಾರಿ MP ಮಾಡಿದ್ದು. ಅರ್ಥ ಐತೆ? ಇಡೀ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿರೋದು. ಚಾಮುಂಡಿ ಬೆಟ್ಟನ ಯಾರೋ ಬರ್ಸ್ಕೊಂಡಿಲ್ಲ. ಚಾಮುಂಡಿ ಬೆಟ್ಟನೇ ನಮ್ದು ಅಂತ ಹೇಳ್ಕೊಂಡ್ರೆ ನೀವು ಹೆಂಗೆ? ಪ್ರಾಧಿಕಾರ ಮಾಡಿರುವಂಥದ್ದು ಅಬ್ಜೆಕ್ಷನ್ ಹಾಕಿ ಕೂತ್ಕೊಂಡು ಕೋರ್ಟಲ್ಲಿ ಸ್ಟೇ ತಗೊಂಬಂದ್ಬಿಟ್ರೆ ಹೇಗಿದು? ಅದನ್ನ ಈ ಸುತ್ತಮುತ್ತ ಇರುವಂಥ ಎಂಕ್ರೋಚ್ಮೆಂಟ್ಗಳ ಬಗ್ಗೆ ಯಾವತ್ತಾದ್ರು ಮಾತಾಡಲಿ. ಏರ್ಪೋರ್ಟು, ಇಲ್ಲಿಂದ ಕುಶಾಲನಗರಕ್ಕೆ 4 ವೇ ಲೈನು, ಆಮೇಲೆ ನೀರಿನ ವ್ಯವಸ್ಥೆ, ರೈಲ್ವೆ ಸ್ಟೇಷನ್ನ ವಿಸ್ತರಣೆ, ಇವೆಲ್ಲ ಹಿಂದಿನ ಸಂಸದರು ಪುಂಗಿ ಏನು ಊದ್ತಾಯಿದ್ರು. ಆ ಪುಂಗಿನ ನೀವು ಎಷ್ಟು ದಿವಸ ಆತ ಊದ್ತೀರಿ? ನಾವು ಕಾಣ್ತೀವಿ, ನೋಡ್ತೀವಿ. ಬರೀ ಪುಂಗಿ ಊದೋದನ್ನ ಬಿಡಿ ಸ್ವಾಮಿ. ಕೇಂದ್ರದಿಂದ ತಗೊಂಬನ್ನಿ ಅನುದಾನ. ನಿಮ್ಮದೇ ಸರ್ಕಾರ ಇದೆಯಲ್ಲ, ಅಲ್ಲಿ ಮಡಿಕೇರಿಗೆ ಏನು ಕೊಡ್ತೀರಿ, ಕೊಡಗಿಗೆ, ಮೈಸೂರಿಗೆ ಏನು ಕೊಡ್ತೀರಿ, ಅವೆಲ್ಲ ತಗೊಂಬನ್ನಿ. ಟ್ರೈನ್ಗಳು, ರೈಲ್ ಬಿಟ್ಟು ಹಿಂದಿನ MP ಸಾಕಾಗಿದೆ. ಇದು ನೀವು ಅದನ್ನೇ ಮುಂದುವರಿಸ್ತಾ ಇದ್ದೀರಿ. ಅಂದರೆ 5 ಪೈಸಾ ಇಂಥವರೆಗೂ ಕೇಂದ್ರದಿಂದ ತರುವಂಥ ಕೆಲಸವನ್ನು ಮಾಡಿದ್ದೀರಾ? ಅದು ಯಾವುದೋ ಒಂದು ಪತ್ರ ಕೊಟ್ಬಿಟ್ಟು, ಮಂತ್ರಿಗಳಿಗೆ ಕೊಡುವಂಥ ಪತ್ರನ ಕೊಟ್ಬಿಟ್ಟು ಹಿಂಗೆ ಹಿಡ್ಕೊಂಡಿರೋದು ಒಂದು ಫೋಟೋನ ತಗೊಂಬಂದು ಇಲ್ಲಿ ಪೇಪರಲ್ಲಿ ಹಾಕ್ಸ್ಕೊಂಬಿಟ್ರೆ ಹೆಂಗೆ ಸ್ವಾಮಿ? ಯೋಜನೆಗಳ ತಗೊಂಬನ್ನಿ. ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಯೋಜನೆಗಳೆಲ್ಲ ಪಟ್ಟಿ ಮಾಡಿ ಹೇಳ್ತಾ ಇದೀವಿ ನಾವು. ಮೊನ್ನೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ 1 ಪೇಜ್ ಬರೆದವ್ರೆ. ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿಗಳಾದಮೇಲೆ ಎಷ್ಟು ಯೋಜನೆಗಳು ಕೊಟ್ಟವ್ರೆ ಅಂತ. 18 ಯೋಜನೆಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ. ಕಿದ್ವಾಯ್ ಆಸ್ಪತ್ರೆ ನೆಪ್ರೋಲಜಿ ಯೂನಿಟ್ಟು ನಿಮಾನ್ಸ್ ಅನೌನ್ಸ್ ಮಾಡಿದ್ರು ಮೊನ್ನೆ. ಮಾರಾಣಿಸ್ ಕಾಲೇಜ್ ಹಾಸ್ಟೆಲ್ಲು, ಮಹಾರಾಜ ಕಾಲೇಜ್ ಹಾಸ್ಟೆಲ್ಲು, ಬಿಲ್ಡಿಂಗು, ಇವಕ್ಕೆಲ್ಲಕ್ಕೂ ದುಡ್ಡು ಕೊಡ್ತಲೇ ಅವರೇ. ಅವನ್ನ ನೀವು ಟೀಕೆ ಮಾಡ್ತಲೇ ಇದ್ದೀರಿ. ಯಾರೋ 4 ಜನ ಟೀಕೆ ಮಾಡಿಬಿಟ್ರೆ ಇಡೀ ಮೈಸೂರು ನಗರದ 16 ಲಕ್ಷ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋರು ಅವರಲ್ಲ. ಯಾವನೋ ಒಬ್ಬ ಇದರಲ್ಲಿ ಫೇಸ್ಬುಕ್ಕಲ್ಲಿ ನನಗೆ ವಿರೋಧ ಇದೆ ಅಂತ ಒಂದು ಹಾಕ್ಕೊಂಬಿಟ್ರೆ ಅದನ್ನು 16 ಲಕ್ಷ ಹೇಳಿದವರು ಅಂತಾನೆ ಜನಾಭಿಪ್ರಾಯ. ಅಂದರೆ ಜನಾಭಿಪ್ರಾಯ ಜನರು ಹೇಳ್ತಾರಪ್ಪ. ಯಾರೋ BJP ಭಕ್ತರು ಹೇಳ್ತಾರೆ ಸಿದ್ದರಾಮಯ್ಯನವ್ರ ಹೆಸರು ಇಡಬೇಡಿ ಅಂತಾರೆ. ಸಿದ್ದರಾಮಯ್ಯನವ್ರು ಮೈಸೂರಿಗೆ ಬರಬೇಡಿ ಅಂತಾರಪ್ಪ ಕೆಲವರು. ಸಿದ್ದರಾಮಯ್ಯನವರು ಅನುದಾನ ಕೊಡಬೇಡಿ ಅಂತ ಹೇಳಿ ಮತ್ತು BJPಯವರು 1 ಪೈಸನೂ ಕೊಡಬಾರ್ದು ಮೈಸೂರಿಗೆ ಅಂತ ಹೇಳಿ.
ನೇರವಾಗಿ ಹೇಳೋ ಧೈರ್ಯ ಇದೆಯಾ ನಿಮಗೆ ಬಿ ಜೆ ಪಿಯವ್ರಿಗೆ? ಹೇಳ್ರಿ.